ರಾಮ್ ರಾಮ್ ಜೈ ಶ್ರೀರಾಮ್. ಇವತ್ತು ಡೇ 15. ಇವತ್ತು ಮನೆಯ ಕಾಂಪೌಂಡಲ್ಲೇ ಮಾಡಿದೆ. 10 ಮಿನಿಟ್ಸ್ ರನ್ನಿಂಗ್ ಮಾಡಿ 3 ಸೆಟ್ಸ್ ಬೈಸೆಪ್ಸ್ ವರ್ಕೌಟ್ ಮಾಡಿಕೊಂಡು 3 ಸೆಟ್ಸ್ ಸಿಟಪ್ ವರ್ಕೌಟ್ ಮಾಡಿಕೊಂಡು 3 ಸೆಟ್ ಲೆಗ್ ವರ್ಕೌಟ್ ಮಾಡಿಕೊಂಡು ನೈಟ್ ಬಂದ್ಬಿಟ್ಟು ಡಂಬಲ್ ಸೈಡ್ ವರ್ಕೌಟ್ ಮಾಡಿಕೊಂಡು ಬಾಕ್ಸಿಂಗ್ 5 ಮಿನಿಟ್ಸ್ ಮಾಡಿಕೊಂಡು 5 ಮಿನಿಟ್ಸ್ ಮಾಡಿಕೊಂಡು ಭಗವದ್ಗೀತೆ ಓದಿದೆ. ದಿವ್ಯಜ್ಞಾನ 4ನೇ ಶ್ಲೋಕದಲ್ಲಿ ಅರ್ಜುನನು ಶ್ರೀಕೃಷ್ಣನನ್ನು ಕೇಳುತ್ತಾನೆ, ಸೂರ್ಯದೇವನು ನಿನಗಿಂತ ಮೊದಲು ಹುಟ್ಟಿದವನು, ನೀನು ಅವನಿಗೆ ಈ ವಿಜ್ಞಾನವನ್ನು ಹೇಗೆ ಬೋಧಿಸಿದಿ ಅಂತ ಕೇಳುತ್ತಾನೆ. ಅರ್ಜುನನು ಈ ಪ್ರಶ್ನೆಯನ್ನು ಕೇಳುತ್ತಿರುವುದು ತನಗಾಗಿ ಅಲ್ಲ, ದೇವೋತ್ತಮ ಪರಮ ಪುರುಷನಲ್ಲಿ ನಂಬಿಕೆ ಇಲ್ಲದವರಿಗಾಗಿ ಅಥವಾ ಶ್ರೀಕೃಷ್ಣನು ದೇವೋತ್ತಮ ಪರಮ ಪುರುಷನಾಗಿ ಸ್ವೀಕರಿಸುವ ವಿಚಾರವನ್ನು ಇಷ್ಟಪಡುವ ರಾಕ್ಷಸರಿಗಾಗಿ ಎಂದು ಮಾತ್ರವಲ್ಲ, ನೆನಪಿಗೆ ಎಟುಕದಿರುವಷ್ಟು ಅನಾದಿ ಕಾಲದಿಂದಲೂ ಶ್ರೀಕೃಷ್ಣನೇ ಪರಮಾಧಿಕಾರಿ ಎಂದು ಇಡೀ ಜಗತ್ತು ಒಪ್ಪಿಕೊಂಡಿದೆ. ರಾಕ್ಷಸರು ಮಾತ್ರವೇ ಆತನನ್ನು ತಿರಸ್ಕರಿಸುತ್ತಾರೆ. ರಾಕ್ಷಸರಿಗೆ ಮತ್ತು ಅವರ ಹಿಂಬಾಲಕರಿಗೆ ಅರ್ಥವಾಗುವಂತೆ ಕೃಷ್ಣನನ್ನು ವಿರೂಪಗೊಳಿಸಲು ರಾಕ್ಷಸರು ಸದಾ ಪ್ರಯತ್ನಿಸುತ್ತಾರೆ ಅಂತ ಹೇಳ್ತಾನೆ.